ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬರ್ ನೆನಪಿದೆಯಾ? 17/10/2025 महावाक्य। मीठे बच्चे, जैसे बाप भविष्य 21 जन्मों के लिए सुख देते हैं, वैसे आप बच्चे भी बाप के मददगार बनो, प्रीत बुद्धि बनो, दुख देने का कभी ख्याल भी न आए। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಹೇಗೆ ತಂದೆ ಭವಿಷ್ಯ 21 ಜನ್ಮಗಳಿಗೋಸ್ಕರ ಸುಖ ಕೊಡ್ತಾರೆ, ಹಾಗೆ ತಾವು ಮಕ್ಕಳು ಕೂಡ ತಂದೆಗೆ ಸಹಯೋಗಿಯಾಗಿ ಪ್ರೀತ ಬುದ್ಧಿಯವರಾಗಿ ದುಃಖ ಕೊಡುವಂಥ ವಿಚಾರ ಎಂದಿಗೂ ಕೂಡ ಬರಬಾರ್ದು। ಪ್ರಶ್ನೆ, तुम रूप बसंत बच्चों का कर्तव्य क्या है? तुम्हें बाप की कौन सी शिक्षाएं मिली हुई हैं? ಬಾಬಾ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯ ಏನಾಗಿದೆ? ನೀವು ತಂದೆಯ ಯಾವ ಶಿಕ್ಷಣ ಅಂದರೆ ನೀವು ಮಕ್ಕಳಿಗೆ ತಂದೆಯ ಯಾವ ಶಿಕ್ಷಣ ಸಿಕ್ಕಿದೆ? उत्तर, तुम रूप बसंत बच्चों का कर्तव्य है मुख से सदैव रत्न निकालना, तुम्हारे मुख से कभी पत्थर नहीं निकलने चाहिए। ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯವಾಗಿದೆ, ಮುಖದಿಂದ ಸದಾ ರತ್ನಗಳೇ ಬರಬೇಕು, ನಿಮ್ಮ ಮುಖದಿಂದ ಎಂದಿಗೂ ಕೂಡ ಕಲ್ಲುಗಳು ಬರಬಾರ್ದು। सर्व बच्चों प्रति बाप की शिक्षा है कि बच्चे एक आपस में कभी एक दो को तंग नहीं करना, गुस्सा नहीं करना, यह आसुरी मनुष्यों का काम है। ಬಾಬಾ ಇಲ್ಲಿ ಹೇಳ್ತಾರೆ, ಸರ್ವ ಮಕ್ಕಳ ಪ್ರತಿ ತಂದೆಯ ಶಿಕ್ಷಣವಾಗಿದೆ, ಮಕ್ಕಳೇ ಒಂದು ಒಬ್ರಿಗೊಬ್ಬರು ಎಂದಿಗೂ ಕೂಡ ತೊಂದರೆ ಕೊಡಬಾರ್ದು, ಸಿಟ್ಟು ಮಾಡಬಾರ್ದು, ಇದು ಅಸುರಿ ಮನುಷ್ಯರ ಕೆಲಸವಾಗಿದೆ। ಎರಡನೇದು, ಮನಸಾ ಮೇ ಬಿ ಕಿಸಿಗೂ ದುಃಖ ದೇನೆ ಕಾ ಖ್ಯಾಲ್ ನ ಆಯ್, ಇನ್ನು ಮನಸ್ಸಿನಲ್ಲಿ ಕೂಡ ಯಾರಿಗೂ ದುಃಖ ಕೊಡುವಂಥ ವಿಚಾರ ಬರಬಾರ್ದು। ತೀನ್, ನಿಂದಾಸ್ತುತಿ ಮಾನ ಅಪಮಾನ ಸಬ್ ಕುಚ್ ಸಹನ್ ಕರ್ನ, ನಿಂದೆ ಮಾಡಲಿ ಸ್ತುತಿ ಮಾಡಲಿ ಮಾನ ಅಪಮಾನ ಎಲ್ಲವನ್ನ ಸಹನೆ ಮಾಡ್ಕೊಳ್ಬೇಕು। अगर कोई कुछ बोलता है तो शांत रहना, हाथ में लॉ नहीं उठाना। ಬಾಬಾ ಹೇಳ್ತಾರೆ, ಅಕಸ್ಮಾತ್ ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ಏನಾದರೂ ಹೇಳ್ತಿದ್ರೆ ಸುಮ್ಮನಿದ್ಬಿಡಿ, ಕೈಯಲ್ಲಿ ಕಾನೂನು ತಗೊಳ್ಬೇಡಿ ಅಂತಾರೆ ಬಾಬಾ। ಗೀತ್, ತು ಪ್ಯಾರ ಕಾ ಸಾಗರ್ ಹೇ, ನೀನು ಪ್ರೀತಿಯ ಸಾಗರನಾಗಿರುವೆ। ಓಂ ಶಾಂತಿ। ज्ञान और अज्ञान, तुम बच्चों में अभी ज्ञान है, भक्त लोग महिमा किसकी करते हैं और तुम बच्चे जो यहाँ बैठे हो तुम किसकी महिमा सुनते हो। ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನ ಮತ್ತು ಅಜ್ಞಾನ ಅನ್ನುವಂಥದ್ದು ಎರಡಿದೆ। ನೀವು ಮಕ್ಕಳಲ್ಲಿ ಈಗ ಜ್ಞಾನ ಇದೆ, ಭಕ್ತರು ಮಹಿಮೆ ಯಾರ್ದು ಮಾಡ್ತಾರೆ, ನೀವು ಮಕ್ಕಳು ಇಲ್ಲೇನು ಕುತ್ಕೊಂಡಿದ್ದೀರಾ, ನೀವು ಯಾರ ಮಹಿಮೆ ಕೇಳ್ತಿದ್ದೀರಾ? ರಾತ್ ದಿನ ಕಾ ಫರ್ಕ್ ಹೇ, ಒತ್ತು ಐಸೇ ಸಿರ್ಫ್ ಮಹಿಮಾ ಗಾತೆ रहते हैं। ಬಾಬಾ ಹೇಳ್ತಾರೆ, ಹಗಲು ರಾತ್ರಿಯ ವ್ಯತ್ಯಾಸ ಇದೆ, ಅವರು ಈ ರೀತಿ ಕೇವಲ ಮಹಿಮೆಯನ್ನು ಮಾಡ್ತಾ ಹೋಗ್ತಾರೆ। ಇತನಾ ಪ್ಯಾರ್ ನೈ ಹೇ ಕ್ಯೂಂಕಿ ಪಹಚಾನ್ ನೈ ಹೇ, ಅವರಿಗೆ ಎಷ್ಟು ಪ್ರೀತಿ ಇಲ್ಲ ಅಂದರೆ ನೀವು ಮಕ್ಕಳು ಮಾಡುವಷ್ಟು ಪ್ರೀತಿ ಅವ್ರಿಗಿಲ್ಲ, ಯಾಕೆಂದರೆ ಅವರಿಗೆ ಪರಿಚಯ ಇಲ್ಲ। तुमको बाप ने पहचान दी है, मैं प्यार का सागर हूँ और तुमको प्यार का सागर बना रहा हूँ। ಬಾಬಾ ಹೇಳ್ತಾರೆ, ನಾನು ನಿಮ್ಗೆ ಪರಿಚಯ ಕೊಟ್ಟಿದ್ದೀನಿ, ನಾನು ಪ್ರೀತಿಯ ಸಾಗರ ಆಗಿದ್ದೀನಿ ಅಂತ, ನಿಮಗೆ ಪ್ರೀತಿಯ ಸಾಗರ ಮಾಡ್ತಿದ್ದೀನಿ ಅಂದರೆ ಶಿವಬಾಬನೂ ಪ್ರೀತಿಯ ಸಾಗರ ಆಗಿದ್ದಾರೆ, ನಾವು ಮಕ್ಕಳನ್ನು ಕೂಡ ಶಿವಬಾಬ ಪ್ರೀತಿಯ ಸಾಗರನಾಗಿ ಮಾಡ್ತಿದ್ದಾರೆ। ಬಾಪ್ ಪ್ಯಾರ್ ಕಾ ಸಾಗರ್ ಕಿತ್ನಾ ಸಬ್ಕೋ ಪ್ಯಾರ ಲಗ್ತಾ ಹೈ। ಜಗತ್ತಿನಲ್ಲಿ ನೋಡಿ ಎಲ್ಲರೂ ಏನಾದರೂ ಕೂಡ ತಂದೆ ನೆನ್ಪು ಮಾಡ್ತಾರೆ, ಯಾಕೆ ನೆನ್ಪು ಮಾಡ್ತಾರೆ ಅಂದರೆ ಅವರು ಪ್ರೀತಿಯ ಸಾಗರ ಆಗಿದ್ದಾರೆ। ಈ ಕಾರಣದಿಂದ ಪರಮಾತ್ಮ ಎಲ್ರಿಗೂ ಇಷ್ಟ ಆಗ್ತಾರೆ। ವಾ ಬಿ ಸಬ್ ಏಕದಕ್ಕೋ ಪ್ಯಾರ್ ಕರ್ತೆ, ಯಾ ತುಮ್ ಯಾ ಸೀಕ್ತೆ ಹೋನ, ಅಲ್ಲಿ ಕೂಡ ಒಬ್ರಿನ್ನೊಬ್ಬರನ್ನ ಪ್ರೀತಿ ಮಾಡ್ತಾರೆ, ಇಲ್ಲಿ ನೀವು ಇದನ್ನು ಕಲಿತೀರಲ್ವ। ಕಿಸ್ಕೆ ಸಾಥ್ ಬಿ ವಿರೋಧ ನೈ ಹೋನಾ ಚಾಯ್, ಜಿಸ್ಕೋ ಬಾಬಾ ಲೂನ್ ಪಾನಿ ಕತೆ, ಅದಕ್ಕೊಂದು ಮಾತು ಹೇಳ್ತಾರೆ ಬಾಬಾ, ಯಾರ ಜೊತೆಗೂ ವಿರೋಧ ಕಟ್ಕೋಬೇಡಿ, ಅದಕ್ಕೆ ಉಪ್ಪು ನೀರು ಅಂತ ಹೇಳ್ತಾರೆ। अंदर में किसके लिए नफ़रत नहीं होनी चाहिए, नफ़रत करने वाले कलियुगी नरकवासी है। ಬಾಬಾ ಹೇಳ್ತಾರೆ, ಆಂತರ್ಯದಲ್ಲಿ ಎಂದಿಗೂ ಕೂಡ ತಿರಸ್ಕಾರದ ಭಾವನೆ ಇರ್ಕೊಡೋದು, ನಿಮಗೆ ಆ ತಿರಸ್ಕಾರದ ಭಾವನೆ ಇದ್ದೇ ಅಂತಂದರೆ ಕಲಿಯುಗಿ ನರಕವಾಸಿಗಳು, ನೀವು ಆ ಸಂಸ್ಕಾರ ತುಂಬ್ಕೊಂಡಿದ್ದೀರಾ ಅಂತ ಅರ್ಥ। ಜಾನ್ತಿ ಹಮ್ ಸಬ್ ಬಾಯಿ ಬೆಹನ್ ಹೇ, ಶಾಂತಿಧಾಮ ಹೇ ತೋ ಬಾಯಿ ಭಾಯಿ ಹೇ, ತಿಳ್ಕೊಂಡಿದ್ದೇವೆ ನಾವೆಲ್ಲರೂ ಸೋದರ ಸೋದರಿಯರು, ಶಾಂತಿಧಾಮದಲ್ಲಿ ನಾವೆಲ್ಲರೂ ಸೋದರರು। जहाँ जब कर्म क्षेत्र पर पाठ बजाते हैं तो बहन बाई है, ಎಲ್ಲಿ ನಾವು ಕರ್ಮಕ್ಷೇತ್ರ ಅಂದರೆ ಇಲ್ಲಿ ಪಾತ್ರ ಮಾಡ್ತಿದ್ದೇವೆ ಅಂದಾಗ ನಾವೆಲ್ಲರೂ ಸೋದರ ಸೋದರಿಯರು। ईश्वरीय संतान है, ईश्वर की महिमा है, वो ज्ञान का सागर प्रेम का सागर है, यानी सबको सुख देते हैं। ನಾವೆಲ್ಲರೂ ಈಶ್ವರೀಯ ಸಂತಾನರು, ಈಶ್ವರನ ಮಹಿಮೆ ಇದೆ, ಅವ್ರ ಜ್ಞಾನದ ಸಾಗರ ಪ್ರೇಮದ ಸಾಗರ ಅಂದರೆ ಎಲ್ರಿಗೂ ಸುಖ ಕೊಡುವಂಥವರು। तुम सब दिल से पूछो, जैसे बाप भविष्य 21 जन्मों के लिए सुख देते हैं तो वैसे हम भी वह कार्य करते हैं। ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ, ಹೇಗೆ ತಂದೆ ಭವಿಷ್ಯ 21 ಜನ್ಮಗಳಿಗೋಸ್ಕರ ಸುಖ ಕೊಡ್ತಾರೆ, ಹಾಗೆ ನಾವು ಕೂಡ ಕಾರ್ಯ ಮಾಡ್ತಿದ್ದೀವ। अगर बाप के मददगार नहीं बनते, प्यार नहीं करते, एक दो से प्रीत नहीं है,
ವಿಪರೀತ ಬುದ್ಧಿ ಹೋकर रहते तो ವಿನಶ್ಯಂತಿ हो जाते हैं. ಬಾಬಾ ಹೇಳ್ತಾರೆ, ಅಕಸ್ಮಾತ್ ನೀವು ತಂದೆಗೆ ಸಹಯೋಗಿನೂ ಆಗಲಿಲ್ಲ, ಪ್ರಿಯರೂ ಆಗಲಿಲ್ಲ, ಒಬ್ಬರಿನ್ನೊಬ್ಬರ ಜೊತೆಗೆ ಪ್ರೀತಿನೂ ಇಟ್ಕೊಳ್ಳಿಲ್ಲ, ವಿಪರೀತ ಬುದ್ಧಿಯವರಾಗಿದ್ರಿ ಅಂದರೆ ವಿನಶ್ಯಂತಿ ಅಂದರೆ ಅವ್ರು ವಿನಾಶ ಆಗಿಬಿಡ್ತದೆ. ವಿಪರೀತ ಬುದ್ಧಿ ಹೋನ ಅಸುರೋं का काम है. ಅದಕ್ಕೆ ಬಾಬಾ ಹೇಳ್ತಾರೆ, ವಿಪರೀತ ಬುದ್ಧಿ ಅಂತಂದರೆ ಅಸುರರ ಕೆಲಸ. अपने को ईश्वरीय संप्रदाय कहलाकर फिर एक दो को दुख देना उनको असुर कहा जाता है. ತಮ್ಮನ್ನು ಈಶ್ವರೀಯ ಸಂಪ್ರದಾಯದವರು ಅಂತ ಹೇಳಿಕೊಂಡು ಒಬ್ರಿನೊಬ್ರಿಗೆ ದುಃಖ ಕೊಟ್ಟಿದ್ದೇ ಆದರೆ ಅವ್ರಿಗೆ ಅಸುರರು ಅಂತ ಹೇಳಲಾಗ್ತದೆ. तुम बच्चों को किसी को भी दुख नहीं देना है, तुम हो ही ದುಃಖಹರ್ತ ಸುಖಕರ್ತ ಬಾಪ್ಗೆ ಬಚ್ಚೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಯಾರಿಗೂ ಕೂಡ ದುಃಖ ಕೊಡಕೂಡ್ದು, ಏಕೆಂದರೆ ನೀವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀರ. तो दुख देने का ख्याल भी तुमको नहीं आना चाहिए. वह तो है ही असुरी संप्रदाय न कि ईश्वरीय संप्रदाय, क्योंकि ದೇಹಾಭಿಮಾನಿ है. ಬಾಬಾ ಹೇಳ್ತಾರೆ, ನಿಮಗೆ ಯಾರ ಬಗ್ಗೆನೋ ಅಥವಾ ಯಾರಿಗೂ ದುಃಖ ಕೊಡುವ ವಿಚಾರ ಕೂಡ ಬರ್ಕೊಡೋದು, ಯಾಕಂದರೆ ಅವರೆಲ್ಲ ಅಸುರಿ ಸಂಪ್ರದಾಯದವರು, ಅವರು ಈಶ್ವರೀಯ ಸಂಪ್ರದಾಯದವರಲ್ಲ, ಯಾಕಂದರೆ ಅವರೆಲ್ಲ ದೇಹಾಭಿಮಾನಿಗಳು. ಬಾಬಾ ಹೇಳ್ತಾರೆ, ಇವಾಗ ಕಭಿ ಯಾದ್ ಕಿ ಯಾತ್ರಾ ಮೇ ರಹನಾ ಸಕೆ, ಯಾದ್ ಕಿ ಯಾತ್ರಾ ಬಿಗರ್ ಕಲ್ಯಾಣ ಹೋನಾ ನಹೀ ಹೈ. ಅವರೆಂದಿಗೂ ನೆನಪಿನ ಯಾತ್ರೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಾವು ಬಾಬಾ ನೆನಪಲ್ಲಿ ಇರೋದಿಲ್ವೋ ಅಲ್ಲಿವರೆಗೆ ಯಾರ ಕಲ್ಯಾಣನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಷ ದೇನೆ ವಾಲೆ ಬಾಪ್ ಕೋ ತೋ ಜರೂರ್ ಯಾದ್ ಕರ್ನಾ ಹೇ ತೋ ವಿಕರ್ಮ ವಿನಾಶ ಹೋಂಗೆ. ಬಾಬಾ ಹೇಳ್ತಾರೆ, ಆಸ್ತಿ ಕೊಡುವಂಥ ತಂದೆಯ ನೆನಪಿನಲ್ಲಿರ್ಬೇಕು, ಆವಾಗ ಮಾತ್ರ ನಮ್ಮ ವಿಕರ್ಮ ವಿನಾಶ ಆಗ್ತದೆ. ಆಧಾ ಕಲ್ಪ ತೋ ಏಕ್ ದೋ ಕೋ ದುಃಖ ದೇತೆ ಆಯೆ ಹೋ, ಏಕ್ ದೋ ಮೇ ಲಡ್ತೆ ತಂಗ್ ಕರ್ತೆ ರಹತೆ ಹೇ, ಆಸುರಿ ಸಂಪ್ರದಾಯ ಮೇ ಗಿನೆ ಜಾತೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಅರ್ಧ ಕಲ್ಪ ಒಬ್ಬರಿನ್ನೊಬ್ಬರು ದುಃಖ ಕೊಡ್ತಾನೆ ಬಂದರು, ಒಬ್ಬರು ಇನ್ನೊಬ್ಬರಲ್ಲಿ ಜಗಳ ಆಡ್ತಾ ಹೊಡೆದಾಡ್ತಾನೆ ಬಂದರು, ಅದು ಅಸುರಿ ಸಂಪ್ರದಾಯದಲ್ಲಿ ಎಣಿಸಲಾಗ್ತದೆ. बल पुरुषार्थी हैं तो भी कब दुख देते रहेंगे, इसलिए ಬಾಬಾ कहते अपना ಚಾರ್ಟ್. ಕೆಲವರು ಭಲೆ ಪುರುಷಾರ್ಥಿಗಳು ಇದ್ದಾರೆ, ಆದರೆ ಒಬ್ರಿನ್ನೊಬ್ರಿಗೆ ಬರೀ ದುಃಖನೇ ಕೊಡ್ತಾ ಇದ್ದಾಗ ಬಾಬಾ ಹೇಳ್ತಾರೆ, ನಿಮ್ಮ ಚಾರ್ಟ್ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ ನೀವೇನು ಮಾಡ್ತಿದ್ದೀರಾ ಅಂತ. ಚಾರ್ಟ್ रखने से मालूम पड़ेगा हमारा रजिस्टर सुधरता जाता है या आसुरी चलन है. ಬಾಬಾ ಹೇಳ್ತಾರೆ, ಚಾರ್ಟ್ ಇಡೋದ್ರಿಂದ ಗೊತ್ತಾಗ್ತದೆ ನಮ್ಮ ರಿಜಿಸ್ಟರ್ ಸುಧಾರಣೆ ಆಗ್ತಾ ಹೋಗ್ತಿದೆಯೋ ಅಥವಾ ಇನ್ನೂ ನಾವು ಅಸುರಿ ಚಲನೆಯಲ್ಲೇ ಇದ್ದೀವೋ. ಬಾಬಾ ಸದೈವ कहते कभी किसको दुख न दो, निंदा ಸ್ತುತಿ ಮಾನ್ ಅಪಮಾನ್ ठंडी गर्मी सब सहन करना है. ಬಾಬಾ ಸದಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳು ಯಾರಿಗೂ ಕೂಡ ದುಃಖ ಕೊಡಬೇಡಿ. ಯಾರೋ ಸ್ತುತಿ ಮಾಡಿದ್ರು, ನಿಂದನೆ ಮಾಡಿದ್ರು, ಮಾನ ಕೊಟ್ಟರು, ಅಗೌರವ ಕೊಟ್ಟರು, ಇದು ಬಿಸಿಲಿರ್ಬೋದು, ಚಳಿ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಸಹನೆ ಮಾಡ್ಕೋಬೇಕಾಗಿದೆ. कोई ने कुछ कहा तो शांत रहना चाहिए, ऐसे नहीं कि उनके लिए दो वचन और कह देना है. ಯಾರು ಏನೇ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ ಶಾಂತ ಇರಬೇಕೆ ಹೊರತು ಅವ್ರು ಒಂದು ಅಂದರು ಅಂತ ನಾವು ಎರಡು ಹೇಳೋದಲ್ಲ. ಕೊಯ್ ಕಿಸ್ಕೋ ದುಃಖ ದೇತೆ तो उनको बाप समझाएंगे ना. ಅಕಸ್ಮಾತ್ ಯಾರಾದರೂ ದುಃಖ ಕೊಟ್ಟರೆ ಅವ್ರಿಗೆ ಬಾಬಾ ತಿಳಿಸ್ಕೊಡ್ತಾರಲ್ವ. बच्चे को कह नहीं सकते, अपने हाथ में लॉ नहीं लेना है. ಮಕ್ಕಳಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಎಂದಿಗೂ ತಮ್ಮ ಕೈಯಲ್ಲಿ ಕಾನೂನು ತಗೊಳ್ಬಾರ್ದು. कुछ भी बात है तो बाप के पास आना है. ಏನೇ ಮಾತಿದ್ರೂ ಬಾಬನ ಹತ್ರ ಬರಬೇಕು. गवर्नमेंट में भी कायदा है, एक दो को घूसा नहीं मार सकते, ಕಂಪ್ಲೇಂಟ್ कर सकते हैं. ಗೌರ್ಮೆಂಟಿಂದು ಒಂದು ನಿಯಮ ಇದೆ, ಒಬ್ರಿಗೊಬ್ಬರು ನಾವು ಅವರಲ್ಲಿ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವರೇ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಂಪ್ಲೇಂಟ್ ಮಾಡ್ಬೋದು. ಲಾ ಉಟಾನ ಗೌರ್ಮೆಂಟ್ ಕಾ ಕಾಮ್ ಹೇ. ಕಾನೂನು ಕೈಯಲ್ಲಿ ತಗೊಳ್ಳೋದು ಗೌರ್ಮೆಂಟಿನ ಕೆಲಸ. ತುಂಬಿ ಗೌರ್ಮೆಂಟ್ಗೆ ಪಾಸ್ ಆವ್, ಹಾತ್ ಮೇ ಲಾ ನೈ ಲೋ. ನೀವು ಕೂಡ ಗೌರ್ಮೆಂಟ್ ಹತ್ರ ಬನ್ನಿ, ಕಾನೂನು ಕೈಯಲ್ಲಿ ತಗೊಳ್ಬೇಡಿ. ये तो है ही अपना घर, इसलिए बाबा कहते रोज़ कचೇರಿ करो. बाबा ಒಂದು ಮಾತು ಹೇಳ್ತಾರೆ, ಇದು ನಿಮ್ಮ ಮನೆ. बाबा ಹೇಳ್ತಾರೆ ದಿನ ಒಂದು ಕಚೇರಿ ಮಾಡಿ. ये भी समझते नहीं है शिव बाबा ऑर्डर करते हैं. बाबा ने कहा है हमेशा समझो शिव बाबा सुनाते. ಇದು ಕೂಡ ತಿಳ್ಕೊಳ್ಳೋದಿಲ್ಲ, ಇಲ್ಲಿ ಶಿವ ಬಾಬಾ ಆರ್ಡರ್ ಮಾಡ್ತಿದ್ದಾರೆ, ಇಲ್ಲಿ ಸದಾಕಾಲಕ್ಕೂ ಶಿವ ಬಾಬಾನೇ ನಮ್ಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳೋದಿಲ್ಲ. ಹಿಂಗೆ ತಿಳ್ಕೊಳ್ಳಿ ಅಂತಾರೆ ಬಾಬಾ. ऐसे मत समझो ब्रह्मा सुनाते हैं, हमेशा शिव बाबा ही समझो तो उनकी याद रहेगी. ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ, ಯಾವಾಗಲೂ ನಾವು ಶಿವಬಾಬಾನೇ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡಾಗ ಅವ್ರ ನೆನಪಿರ್ತದೆ. ಯೇ ಶಿವಬಾಬಾನೇ ರಥ ಲಿಯಾ ಹೇ ತುಮಕೋ ಜ್ಞಾನ ಸುನಾನೆ ಕೆ ಲಿಯೆ. ಇದು ಶಿವಬಾಬಾ ಈ ರಥವನ್ನು ತಗೊಂಡಿದ್ದಾರೆ ನೀವು ಮಕ್ಕಳಿಗೆ ಜ್ಞಾನ ಹೇಳೋದಕ್ಕೋಸ್ಕರ. ಸತೋಪ್ರಧಾನ ಬನ್ನೆ ಕಾ ರಾಸ್ತಾ ಬಾಪ್ ಸಮझा रहे हैं, ವಹ ಗುಪ್ತ. ಸತೋಪ್ರಧಾನರಾಗುವ ದಾರಿ ತೋರಿಸ್ತಿದ್ದಾರೆ ಶಿವಬಾಬಾ ಇಲ್ಲಿ, ಆದರೆ ಅವ್ರು ಗುಪ್ತ ಇದ್ದಾರೆ. ತುಮ್ ಹೋ ಪ್ರತ್ಯಕ್ಷ, ಜೋ ಬಿ ಡೈರೆಕ್ಷನ್ ನಿಕಲ್ತೆ ಹೇ ಸಮझो ಶಿವ ಬಾಬಾ ಕೆ ಹೇ ತೋ ತುಮ್ ಸೇಫ್ रहेंगे. ಬಾಬಾ ಹೇಳ್ತಾರೆ ಶಿವಬಾಬಾ ಗುಪ್ತ ಅಂದಾಗ ನಾವೆಲ್ಲ ಮಕ್ಕಳು ಪ್ರತ್ಯಕ್ಷ ಇದ್ದೇವೆ. ಏನೆಲ್ಲ ಡೈರೆಕ್ಷನ್ ಬರ್ತದೆ ಇಲ್ಲಿ ತಿಳ್ಕೊಳ್ಳಿ ಶಿವಬಾಬನದು ಅಂತ, ಅವಾಗ ನಾವು ಸುರಕ್ಷಿತವಾಗಿರ್ತೇವೆ. ತುಮ್ ಬಾಬಾ ಬಾಬಾ ಶಿವಬಾಬಾ ಕೋ ಹಿ ಕಹತೆ ಹೋ ನ,
वर्षा भी उनसे मिलता है. ಬಾಬಾ ಹೇಳ್ತಾರೆ ನೀವು ಬಾಬಾ ಬಾಬಾ ಅಂತ ಯಾರಿಗೆ ಹೇಳ್ತೀರಾ? ಶಿವಬಾಬನಿಗೆ ತಾನೆ. ಆಸ್ತಿನೂ ಕೂಡ ಅವರಿಂದಲೇ ಸಿಗ್ತದೆ. ಉನ್ಕೆ ಸಾಥ್ ಕಿತ್ನಾ ರಿಗಾರ್ಡ್ ರಾಯಲ್ಟಿ ಸೆ ಚಲನಾ ಚಾಹಿ. ಆ ತಂದೆ ಜೊತೆಗೆ ಎಷ್ಟು ಗೌರವಪೂರ್ಣವಾಗಿ ರಾಯಲ್ಟಿಯಿಂದ ನಡಿಬೇಕು. तुम कहते हो ना बाबा हम तो लक्ष्मी नारायण बनेंगे, फिर सेकेंड थर्ड बने, सूर्यवंशी नहीं बने तो चंद्रवंशी बने. ನೀವೇ ಹೇಳ್ತೀರಿ ತಾನೆ ಬಾಬಾ ನಾವಂತೂ ಲಕ್ಷ್ಮೀನಾರಾಯಣರಾಗ್ತೇವೆ, ನಂತರ ಸೆಕೆಂಡ್ ಥರ್ಡ್ ಆಗ್ತೇವೆ, ಸೂರ್ಯವಂಶಿ ಆಗದಿದ್ದರೆ ಚಂದ್ರವಂಶಿ ಆಗ್ಬೋದು. ಐಸೆ ತು ನೈ ಹಮ್ ಬಲ್ ದಾಸ್ ದಾಸಿ ಬನೆ. ಈ ರೀತಿನೂ ಅಲ್ಲ ನಾವು ಭಲೆ ದಾಸ್ ದಾಸಿ ಆಗಬೇಕು ಅಂತ. ಪ್ರಜಾ ಬನ್ನ ತೋ ಅಚ್ಚಾ ನಹಿ, ತುಮಕೋ ತೋ ಯಹಾ ದೈವಿ ಗುಣ ಹಿ ಧಾರಣ ಕರ್ನಿ ಹೇ. ಬಾಬಾ ಹೇಳ್ತಾರೆ ಪ್ರಜೆ ಆಗೋದು ಒಳ್ಳೆಯದಲ್ಲ, ನೀವು ಇಲ್ಲಿ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ಅಸುರಿ ಚಲಂತೂ ನೈ ಹೋನಿ ಚಾಯ್. ಬಾಬಾ ಹೇಳ್ತಾರೆ ನಮ್ಮ ಒಳಗಡೆ ಎಂದಿಗೂ ಕೂಡ ಅಸುರಿ ಚಲನೆ ಇರ್ಕೊಡೋದು. निश्चय नहीं है तो फिर बैठे बैठे यह कह देते इनमें शुबाबा आते हैं हम तो नहीं समझते हैं. ನಿಶ್ಚಯ ಇಲ್ದಿದ್ರೆ ನಂತರ ಕೂತ್ಕೊಂಡಲ್ಲಿನೇ ಈ ರೀತಿ ಹೇಳ್ತಾರೆ ಇವರಲ್ಲಿ ಶುಭಾಬ ಬರ್ತಾರೆ ನಾವು ಒಪ್ಕೊಳ್ಳೋದೇ ಇಲ್ಲ. ಮಾಯಾಕ ಭೂತ ಆನೆಸಿ ಆಪಸ್ ಮೇ ಸೆ ಕಹ ದೇತೆ. ಅಂದರೆ ಪರಮಾತ್ಮನೇ ಇವರಲ್ಲಿ ಬಂದು ಹೇಳ್ತಿದ್ದಾರೆ ಅನ್ನೋದು ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಕೆಲವು ಮಕ್ಕಳು ಹೇಳ್ತಾರಂತೆ. ಮಾಯೆ ಭೂತ ಬರೋದ್ರಿಂದ ಒಬ್ರಿಗೊಬ್ರು ಈ ರೀತಿ ಹೇಳ್ತಾರೆ. ಆಪಸ್ ಮೇ ಅಸುರಿ ಸ್ವಭಾವ ವಾಲೆ ಮಿಲ್ತೆ ಹೇ ತೋ ಫಿರ್ ಐಸೆ ಬೋಲ್ನೆ ಲಗ್ ಪಡ್ತೆ. ಒಬ್ರಿಗೊಬ್ಬರು ಸಂಘನೂ ಆ ರೀತಿ ಸಿಗ್ತದೆ. ಅಸುರಿ ಸಂಘದವರು ಒಬ್ರಿಗೊಬ್ಬರು ಭೇಟಿಯಾದಾಗ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಸುರಿ ಬಾತೇ ಮುಕ್ಸೆ ನಿಕಲ್ತೆ, ಅಂಥವ್ರ ಬಾಯಿಂದ ಅಸುರಿ ಮಾತುಗಳೇ ಬರ್ತದೆ. ಬಾಪ್ ಕಹತೆ ಹೇ ತುಮ್ ಆತ್ಮ ರೂಪ ಬಸಂತ ಬಂತೆ ಹೋ. ಇಲ್ಲಿ ಬಾಬಾ ಹೇಳ್ತಾರೆ ನೀವು ಆತ್ಮಗಳು ರೂಪ ಬಸಂತ ಆಗ್ತೀರಾ. ತುಮಾರೆ ಮುಕ್ಸೆ ರತ್ನ ಹಿ ನಿಕಲ್ನಿ ಚಾಯ್. ನಿಮ್ಮ ಮುಖದಿಂದ ರತ್ನಗಳೇ ಬರಬೇಕು ಅಂತಾರೆ ಬಾಬಾ. ಅಗರ್ ಪತ್ತರ್ ನಿಕಲ್ತೆ ಇತ್ತು ಗೋಯಾ ಅಸುರಿ ಬುದ್ಧಿ ಟಹರೆ. ಅಕಸ್ಮಾತ್ ಕಲ್ಲುಗಳು ಅಂದರೆ ಬೇಡಾಗಿದ್ದ ಮಾತು ಬರ್ತಾ ಇದೆ ಅಂತಂದರೆ ಅಸುರಿ ಬುದ್ಧಿಯವರ ಆದರೆ. ಗೀತ್ ಬಿ ಬಚ್ಚೋನೇ ಸುನ ಬಚ್ಚಿ ಕಾತೆ ಬಾಬಾ ಪ್ಯಾರ್ ಕಾ ಸಾಗರ್ ಸುಖ ಕಾ ಸಾಗರ್ ಹೇ. ಗೀತೆನೂ ಕೂಡ ಮಕ್ಕಳು ಕೇಳಿದ್ರಿ ನೀನು ಪ್ರೀತಿಯ ಸಾಗರನಾಗಿರುವೆ ಅನ್ನುವಂಥದ್ದು. ಮಕ್ಕಳು ಹೇಳ್ತವೆ ಬಾಬಾ ಪ್ರೀತಿಯ ಸಾಗರ ಸುಖದ ಸಾಗರ ಆಗಿದ್ದಾರೆ. ಶಿವಬಾಬಾ ಕಿ ಮಹಿಮಾ ಹೇ. ಬಾಪ್ ಕಹತೆ ತುಮ್ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಶಿವಬಾಬನ ಮಹಿಮೆಯಾಗಿದೆ. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನ್ಪು ಮಾಡಿ. ಇಸ್ಮೇ ಬಹುತ್ ಅಚ್ಚೆ ಅಚ್ಚೆ ಬಚ್ಚೆ ಫೇಲ್ ಹೋತೆ ಹೇ. ದೇಹಿ ಅಭಿಮಾನಿ ಸ್ಥಿತಿ ಮೇ ಟಹರ್ ನೈ ಸಕ್ತೆ. ಇದರಲ್ಲಿ ಕೂಡ ಭಾಳ ಒಳ್ಳೊಳ್ಳೆ ಮಕ್ಕಳು ಕೂಡ ಫೇಲ್ ಆಗಿಬಿಡ್ತಾರೆ. ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರಲಿಕ್ಕಾಗಲ್ಲ. ದೇಹಿ ಅಭಿಮಾನಿ ಬನೆಂಗೆ ತಭಿ ಇತ್ನಾ ಊಂಚ ಪದ ಪಾಯಂಗೆ. ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಗಳಾಗಿದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೂ ಸಾಧ್ಯ. ಕೈ ಬಚ್ಚಿ ಫಾಲ್ತು ಬಾತೋ ಮೇ ಬಹುತ್ ಟೈಮ್ ವೇಸ್ಟ್ ಕರ್ತೆ ಹೇ. ಜ್ಞಾನ ಕಿ ಬಾತ್ ಹಿ ಧ್ಯಾನ್ ಮೇ ನೈ ಆತಿ. ಕೆಲವು ಮಕ್ಕಳು ಫಾಲ್ತು ಮಾತುಗಳಲ್ಲಿ ಭಾಳಷ್ಟು ತಮ್ಮ ಸಮಯ ಹಾಳು ಮಾಡಿಬಿಡ್ತಾರೆ. ಜ್ಞಾನದ ಮಾತಿನ ಕಡೆ ಗಮನನೇ ಕೊಡಲ್ಲ. ಯ ಬಿ ಗಾಯನ್ ಹೇ ಘರ್ ಕಿ ಗಂಗಾ ಕಾ ಮಾನ್ ನೈ ರಕ್ತೆ, ಘರ್ ಕಿ ಚೀಸ್ ಕಾ ಇತ್ನಾ ಮಾನ್ ನೈ ರಕ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ, ಮನೆಯ ಗಂಗೆ ಅಂದರೆ ಮನೆಯ ನೀರಿಗೆ ಅಷ್ಟು ಗೌರವ ಇರೋದಿಲ್ಲ, ಮನೆಯ ವಸ್ತುಗೂ ಅಷ್ಟು ಮಾನ್ಯತೆ ಇರೋದಿಲ್ಲ. ಜಬ್ಕಿ ಕೃಷ್ಣ ಆದಿ ಕಾ ಚಿತ್ರ ಘರ್ ಮೇ ಬಿ ಹೇ ಫಿರ್ ಶ್ರೀನಾಥ ದ್ವಾರೆ ಆದಿ ಇತ್ನಾ ದೂರ ದೂರ ಕ್ಯೂ ಜಾತೆ ಹೋ. ಈಗ ನೋಡಿ ಮನೆ ಒಳಗಡೆನೆ ಕೃಷ್ಣನ ಮಂದಿರ ಮಾಡಿಟ್ಕೊಂಡಿರ್ತಾರೆ, ಆದರೂ ಶ್ರೀನಾಥಕ್ಕೆ ಹೋಗ್ತಾರೆ, ಎಷ್ಟು ದೂರ ದೂರ ಹೋಗ್ತಾರೆ, ಯಾಕೆ ಹೋಗಬೇಕು ಅಂತಾರೆ ಬಾಬಾ. ಶಿವ ಕೆ ಮಂದಿರ ಮೇ ಬಿ ಹೇ ತೋ ಪತ್ಥರ್ ಕಾ ಹಿ ಲಿಂಗ್, पहाड़ों से पत्थर निकलते फिर घिस घिस कर लिंग बन जाते हैं. उनमें कोई कोई पत्थर में सोना भी लगा हुआ होता है. ಬಾಬಾ ಹತ್ರ ಶಿವನ ಗುಡಿಯು ಕೂಡ ಕಲ್ಲಿನದೇ ಲಿಂಗ. ಆ ಗುಡಿಯಲ್ಲಿರೋದು ಕಲ್ಲಿನ ಲಿಂಗನೇ. ಬೆಟ್ಟಗಳಿಂದ ಕಲ್ಲುಗಳು ಉರುಳ್ತಾವಲ್ವ, ಅದು ಸವೆದು ಸವೆದು ಲಿಂಗುವಿನ ರೂಪ ತಾಳ್ತದೆ. ಬಾಬಾ ಹೇಳ್ತಾರೆ ಕೆಲವು ಕಲ್ಲುಗಳಲ್ಲಿ ಚಿನ್ನನೂ ಕೂಡ ಸೇರ್ಕೊಂಡಿರ್ತದೆ. ಕಹಾ ಜಾತ ಹೈ ಸೋನೆ ಕಾ ಕೈಲಾಶ್ ಪರ್ವತ್, ಸೋನಾ ಪಹಾಡೋ ಸೆ ನಿಕಲ್ತಾ ಹೈ ನ. ಹೇಳ್ತಾರೆ ನೋಡಿ ಚಿನ್ನದ ಕೈಲಾಸ ಪರ್ವತ ಅಂತ ಹೇಳಿ. ಚಿನ್ನ ಬೆಟ್ಟಗಳಿಂದಲೇ ತಾನೇ ಬರೋದು. तो थोड़ा थोड़ा सोना लगे हुए पत्थर भी होते हैं जो फिर बहुत अच्छे अच्छे गोल हो जाते हैं व बेचते हैं. ಬಾಬಾ ಹೇಳ್ತಾರೆ ಸ್ವಲ್ಪ ಚಿನ್ನದ ಕಲ್ಲುಗಳು ಕೂಡ ಇರ್ತವೆ, ಭಾಳ ಒಳ್ಳೊಳ್ಳೆ ಉಂಡೆಗಳ ರೂಪದಲ್ಲಿ ಅದನ್ನು ಮಾರ್ತಾರೆ. मार्बल का भी खास बनाते हैं. भक्ति मार्ग वालों को कहो कि तुम बाहर में इतना भटकते क्यों हो तो बिगड़ जाएंगे. ಈ ಮಾರ್ಬಲ್ದು ನೋಡಿ ಎಲ್ಲ ಇವತ್ತು ಮಂದಿರಗಳನ್ನು ಕೂಡ ಮಾಡ್ತಾರೆ ತಾನೆ. ಈಗ ನೀವು ಭಕ್ತಿ ಮಾರ್ಗದವ್ರಿಗೆ ಹೇಳ್ಬೋದು, ಯಾಕೆ ಹೊರಗಡೆ ಇಷ್ಟೆಲ್ಲ ಅಲ್ದಾಡ್ತೀರಾ, ರಿಸಿಟ್ ಬಂದುಬಿಡ್ತದೆ ಅಂತಾರೆ ಬಾಬಾ. ಬಾಪ್ ಖುದ್ ಕತೆ ತುಂಬ ಬಚ್ಚೋನೆ ಬಹುತ್ ಪೈಸೆ ಬರ್ಬಾದ್ ಕಿಯೆ. ಇಲ್ಲಿ ಬಾಬಾ ಸ್ವಯಂ ಹೇಳ್ತಾರೆ ನೀವು ಮಕ್ಕಳು ಕೂಡ ಭಾಳಷ್ಟು ದುಡ್ಡನ್ನು ಹಾಳು ಮಾಡಿದ್ರಿ. ಯಬಿ ಡ್ರಾಮಾ ಮೇ ಪಾಠ ಹೇ ಜೊ ತುಮಕೋ ಧಕ್ಕಾ ಖಾನಾ ಪಡ್ತೆ. ನಾಟಕದಲ್ಲಿ ಫಿಕ್ಸ್ ಇದೆ, ನೀವು ಪೆಟ್ಟು ತಿನ್ನಬೇಕಾಗ್ತದೆ ಅಂತಾರೆ ಬಾಬಾ. ಯಹಿ ಜ್ಞಾನ ಅವ್ರ ಭಕ್ತಿ ಕಾ ಖೇಲ್. ಅಭಿ ತುಮ್ ಬಚ್ಚೋಂಕೋ ಸಾರಿ ಸಮಾಜ್ ಮಿಲ್ತಿ ಹೇ. ಬಾಬಾ ಇಲ್ಲಿ ಹೇಳ್ತಾರೆ ನೀವು ಜ್ಞಾನ ಮತ್ತು ಭಕ್ತಿಯ ಆಟ ಇದು. ಈಗ ನೀವು ಮಕ್ಕಳಿಗೆಲ್ಲ ತಿಳುವಳಿಕೆ ಸಿಕ್ಕಿದೆ.
ज्ञान है सुख का रास्ता, ज्ञान से सत्युग की राजाई मिलती है। ಜ್ಞಾನ ಅಂದ್ರೆ ಸುಖದ ರಾಜ್ಯ ಅಥವಾ ಸುಖದ ದಾರಿ ಅಂತಾರೆ ಬಾಬಾ. ಜ್ಞಾನದಿಂದ ಸತ್ಯುಗದ ರಾಜ್ಯ ಸಿಗ್ತದೆ. ಈ ಸಮಯ ರಾಜಾರಾಣಿ ತಥಾ ಪ್ರಜಾ ಸಬ್ ನರಕಕ್ಕೆ ಮಾಲೀಕ್ ಹೇ. ಈ ಸಮಯದಲ್ಲಿ ರಾಜ ರಾಣಿ ಜೊತೆ ಪ್ರಜೆಗಳು ಎಲ್ಲರೂ ನರಕದ ಮಾಲೀಕರು. ಜಬ್ ಕೊಯ್ ಮರ್ತಾ ಹೈ ತೋ ಕಹತೆ ಸ್ವರ್ಗವಾಸಿ ಹುವಾ. ಇನ್ ಬಾತೋಂ ಕೋ ಅಭಿ ತುಮ್ನೆ ಸಮಜಾ ಹೈ. ಯಾರಾದರೂ ಸತ್ತರೆ ಸ್ವರ್ಗವಾಸಿ ಆದರು ಅಂತ ಹೇಳ್ತಾರೆ. ಆದರೆ ಈ ಮಾತನ್ನು ನೀವು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀರಾ. अभी तुम कहते हो हम स्वर्गवासी बनने के लिए स्वर्ग की स्थापना करने वाले बाप के पास बैठे हैं. ಈಗ ನೀವು ಹೇಳ್ತೀರಾ ನಾವು ಸ್ವರ್ಗವಾಸಿ ಆಗೋದಕ್ಕೋಸ್ಕರ ಸ್ವರ್ಗ ಸ್ಥಾಪನೆ ಮಾಡೋದಕ್ಕೋಸ್ಕರ ಬಾಬನ ಹತ್ರ ಕೂತ್ಕೊಂಡಿದ್ದೇವೆ. ज्ञान की बूंद मिलती है, थोड़ा भी ज्ञान सुना तो स्वर्ग में जरूर आएंगे, बाकी है पुरुषार्थ पर. ಜ್ಞಾನದ ಒಂದು ಹನಿ ಸಿಗ್ತದೆ. ಹೀಗೆ ಒಂದು ಸ್ವಲ್ಪ ಜ್ಞಾನ ಕೇಳಿದ್ರೂ ಸಾಕು, ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. ಉಳಿದಿರೋದು ಪುರುಷಾರ್ಥದ ಮೇಲೆ. समझते गंगा जल की एक लोटी भी मुख में डालने से पति से पावन बन जाते. ಅಲ್ಲೊಂದು ಮಾತು ತಿಳ್ಕೊಳ್ತಾರೆ ಏನಂತ, ಗಂಗಾ ಜಲದ ಒಂದು ಲೋಟದಲ್ಲಿಯೂ ಕೂಡ ನೀರು ತಗೊಂಡು ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ ಅಂದರೆ ಬಾಯಲ್ಲಿ ಹಾಕಿದರೆ ಪತಿತ್ರಿಂದ ಪಾವನ ಆಗ್ತಾರೆ ಅನ್ನುವಂಥ ಮಾತಿದೆ. ಲೋಟಿ ಭರ್ಕರ್ ಲೇ ಜಾತೆ ಫಿರ್ ರೋಜ್ ಒಂದ್ಸೆ ಏಕ್ ಬೂಂದ್ ಪಾನಿ ಮೇ ಮಿಲಾಯ್ ಸ್ನಾನ ಕರ್ತೆ ಹೇ. ಕೆಲವು ಭಕ್ತರು ಏನು ಮಾಡ್ತಾರೆ, ಗಂಗಾ ನದಿಗೆ ಬಂದಾಗ ಒಂದು ಲೋಟ ತುಂಬಿಸ್ಕೊಂಡು ಹೋಗ್ತಾರೆ ನೀರನ್ನು, ಗಂಗಾ ನದಿಯ ನೀರನ್ನು. ಮತ್ತು ದಿನ ಏನು ಮಾಡ್ತಾರೆ, ಅವ್ರು ಸ್ನಾನ ಮಾಡುವಾಗ ಒಂದೊಂದು ಹನಿ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ವಜೈಸೆ ಗಂಗಾ ಸ್ನಾನ ಹೋ ಜಾಯೇಗ. ಅವ್ರೇನು ಅಂದ್ಕೊಳ್ತಾರೆ, ಇದು ಗಂಗಾ ಸ್ನಾನ ಆಯಿತು ಅಂತ. ವಿಲಾಯತ್ ಮೇ ಬಿ ಗಂಗಾ ಜಲ್ ಭರ್ಕರ್ ಲೇ ಜಾತೆ, ಈ ಸಭೆ ಭಕ್ತಿ. ಈ ವಿದೇಶಕ್ಕೆ ಹೋದರೂ ಕೂಡ ಆ ಗಂಗಾ ಜಲವನ್ನು ತುಂಬಿಸ್ಕೊಂಡು ಹೋಗ್ತಾರೆ. ಅದೆಲ್ಲ ಭಕ್ತಿ ಅಂತಾರೆ ಬಾಬಾ. बाप बच्चों को समझाते, बच्चे माया बड़ा जोर से थप्पड़ लगाती है, विकर्म करा देती है, इसलिए कचेरी करो. आप ही अपनी कचेरी करना अच्छा है. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ, ಮಾಯೆ ಭಾಳ ಜೋರಾಗಿ ಕಪಾಳಕ್ಕೆ ಬಾರಿಸ್ತದೆ, ವಿಕರ್ಮ ಮಾಡಿಸ್ತದೆ. ಅದಕ್ಕೆ ಕಚೇರಿ ಮಾಡಿ, ನಿಮಗೆ ನೀವೇ ಕಚೇರಿ ಮಾಡ್ಕೊಳ್ಳಿ, ಒಳ್ಳೇದಲ್ವಾ ಅಂತಾರೆ ಬಾಬಾ. ತುಮ್ ಅಪ್ನೇ ಕೋ ಆಪೇ ಹಿ ರಾಜ್ ತಿಲಕ್ ದೇತೆ ಹೋ ತೋ ಅಪ್ನಿ ಜಾಂಚ್ ಕರ್ನಿ ಹೇ. ಬಾಬಾ ಇಲ್ಲೇನು ಹೇಳ್ತಾರೆ, ನಿಮಗೆ ನೀವೇ ಒಂದು ರಾಜ ತಿಲಕ ಕೊಟ್ಕೊಳ್ತೀರಿ ಅಂದಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ನ ಹೇ. ಬಾಪ್ ಶ್ರೀಮತ್ ದೇತೆ ಐಸೆ ಐಸೆ ಕರೋ, ದೈವಿ ಗುಣ ಧಾರಣ ಕರೋ. ತಮೋ ಪ್ರಧಾನದಿಂದ ಸತೋಪ್ರಧಾನ ಆಗಬೇಕು. ತಂದೆ ಶ್ರೀಮತ ಕೊಡ್ತಾರೆ, ಹೀಗೀಗೆ ಮಾಡಿ ಅಂತ. ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ಜೋ ಕರೆಂಗೆ ವ ಪಾಯೆಂಗೆ. ತುಮಾರೆ ಮೇ ತು ಖುಷಿ ರೋಮಾಂಚ ಕಡೆ ಹೋ ಜಾನೀಚೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ನಿಮ್ಮಲ್ಲಿಯೂ ಕೂಡ ಖುಷಿಯಲ್ಲಿ ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. ಬೇಹದ್ ಕ ಬಾಪ್ ಮಿಲಾ ಹೇ, ಉನ್ಕಿ ಸರ್ವಿಸ್ ಮೇ ಮದದ್ಗಾರ್ ಬನ್ನ ಹೇ. ನಮಗಿಲ್ಲಿ ಸಿಕ್ಕಿರೋರು ಯಾರೋ ಬೇಹದ್ದಿನ ತಂದೆ ತಾನೆ, ಅವ್ರ ಸೇವೆಯಲ್ಲಿ ನಾವು ಸಹಯೋಗಿಗಳಾಗಬೇಕು. अंधों की लाठी बनना है, जितना ಜಾಸ್ತಿ ಬನೆಂಗೆ ಉತ್ನಾ ಅಪನಾ ಹಿ ಕಲ್ಯಾಣ ಹೋಗ. ಬಾಬಾ ಹೇಳ್ತಾರೆ, ಕುರುಡರಿಗೆ ಊರುಗೋಲಾಗಬೇಕು. ಎಷ್ಟು ಜಾಸ್ತಿ ಆಗ್ತೀವೋ ನಮ್ಮ ಕಲ್ಯಾಣನೇ ಆಗ್ತದೆ ಅಂತಾರೆ ಬಾಬಾ. ಬಾಬಾ को तो घड़ी घड़ी याद करना है, निष्ठा में एक जगह बैठने की बात नहीं. ಬಾಬನಂತೂ ಕ್ಷಣ ಕ್ಷಣ ನೆನ್ಪು ಮಾಡಬೇಕಿಲ್ಲಿ. ನೆನ್ಪು ಮಾಡುವಾಗ ಒಂದೇ ಜಾಗದಲ್ಲಿ ಕುತ್ಕೊಳ್ಳೋ ಮಾತಿಲ್ಲ. ಚಲ್ತೆ ಫಿರ್ತೆ ಯಾದ್ ಕರ್ನಾ ಹೇ. ಟ್ರೈನ್ ಮೇ ಬಿ ತುಮ್ ಸರ್ವಿಸ್ ಕರ್ ಸಕ್ತೆ ಹೋ. ನಡೀತಾ ಓಡಾಡ್ತಾ ನೆನ್ಪು ಮಾಡ್ಬೋದು, ಟ್ರೈನಲ್ಲಿ ಕೂಡ ನೀವು ಸೇವೆ ಮಾಡ್ಬೋದು. ತುಮ್ ಕೊಯ್ ಕೋ ಬಿ ಸಮಜಾ ಸಕ್ತೆ ಹೋ ಕಿ ಊಂಚತೆ ಊಂಚ್ ಕೌನ್ ಹೇ ಉನ್ಕೋ ಯಾದ್ ಕರೋ. ನೀವು ಯಾರಿಗಾದರೂ ತಿಳಿಸ್ಕೊಡ್ಬೋದು ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂತ. ಉನ್ಕೋ ಅಂದರೆ ಅವರನ್ನು ನೆನ್ಪು ಮಾಡಿ. ವರ್ಷ ಉನ್ಸೆ ಹಿ ಮಿಲೇಗ. ಆತ್ಮಕೋ ಬಾಪ್ಸೆ ಬೇಹದ್ ಕ ವರ್ಷ ಮಿಲ್ತಾ. ತಂದೆ ಅಂದರೆ ಶಿವಬಾಬನಿಂದಲೇ ಆಸ್ತಿ ಸಿಗೋದು ನಮಗೆ. ಆತ್ಮ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡ್ಕೊಳ್ತದೆ. कोई दान पुण्य करने से राजा के पास जन्म लेते हैं, सो भी अल्प काल के लिए. ನೋಡಿ, ಯಾರಾದರೂ ದಾನ ಪುಣ್ಯ ಮಾಡೋದ್ರಿಂದ ಅವರಿಗೆ ರಾಜರ ಹತ್ರ ಒಂದು ಜನ್ಮ ಸಿಗ್ತದೆ ಅಲ್ಪ ಕಾಲಕ್ಕೋಸ್ಕರ. ಸದಾ ತೋ ರಾಜ ನೈ ಬನ್ ಸಕ್ತೆ. ತೋ ಬಾಪ್ ಕಹತೆ ಯಾ ತೋ 21 ಜನ್ಮೋಂ ಕಿ ಗ್ಯಾರಂಟಿ ಹೇ. ಅಲ್ಲಿ ಸದಾಕಾಲದ ರಾಜರಾಗೋದಿಲ್ಲ ಅವರು. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ 21 ಜನ್ಮಗಳ ಗ್ಯಾರಂಟಿ ಇದೆ. ವಹಯ ಪತಾ ನಹಿ ಪಡೇಗಾ ಕಿ ಹಮ್ ಬೇಹದ್ ಕೆ ಬಾಪ್ ಸೆ ವರ್ಷ ಲೇ ಆಯೇ ಹೇ. ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ. ಯಾ ಜ್ಞಾನ ಈ ಸಮಯ ತುಮಕೋ ಮಿಲ್ತಾ ಹೇ ತೋ ಕಿತ್ನಾ ಅಚ್ಚಿ ರೀತಿ ಪುರುಷಾರ್ಥ ಕರ್ನಾ ಚಾಹಿ. ಈ ಜ್ಞಾನ ನಿಮಗಿಲ್ಲಿ ಸಿಗ್ತದೆ ಅಂದಮೇಲೆ ನೀವೆಷ್ಟು ಒಳ್ಳೆ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಪುರುಷಾರ್ಥ ನೈ ಕರ್ತೆ ತೋ ಗೋಯ ಅಪ್ನೆ ಪಾಂವ್ ಪರ್ ಕುಲ್ಹಡ ಮಾರ್ತೆ ಹೇ. ಪುರುಷಾರ್ಥ ಮಾಡದಿದ್ರೆ ತಮ್ಮ ಕಾಲ ಮೇಲೆ ತಾವೇ ಕೊಡ್ಲಿ ಹಾಕ್ಕೊಂಡ್ರು ಅಂತ. ಚಾರ್ಟ್ ಲಿಖತೆ ರಹೋ ತೋ ಡರ್ ಹೇಗ. ಕೊಯ್ ಲಿಖತೆ ಭಿ ಹೇ, ಬಾಬಾ ದೇಖೆಂಗೆ ತೋ ಕ್ಯಾ ಕಹೆಂಗೆ. ಚಾಲ್ ಚಲನ್ ಮೇ ಬಹುತ್ ಫರ್ಕ್ रहता है. ಬಾಬಾ ಹೇಳ್ತಾರೆ ಚಾರ್ಟ್ ಇಟ್ಟರೆ ಭಯ ಇರ್ತದೆ. ಕೆಲವ್ರು ಬರೀತಾರೆ ಕೂಡ. ಬಾಬಾ ನೋಡಿದರೆ ಏನು ಅಂದ್ಕೊಳ್ತಾರೆ,
ಅವರ ಚಲನೆ ನಡವಳಿಕೆಯಲ್ಲಿ ಭಾಳ ವ್ಯತ್ಯಾಸ ಇರ್ತದೆ. तो बाप कहते गफलत छोड़ो नहीं तो बहुत पछताना पड़ेगा. ಇಲ್ಲೂ ಕೂಡ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ತಪ್ಪು ಮಾಡೋದನ್ನು ಬಿಡಿ, ಇಲ್ಲಾಂದರೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. अपने पुरुषार्थ का फिर पिछाड़ी में साक्षात्कार जरूर होगा, फिर बहुत रोना पड़ेगा. ಬಾಬಾ ಹೇಳ್ತಾರೆ, ತಾವು ಮಾಡಿರೋ ಪುರುಷಾರ್ಥದ ಮೇಲೆ ಕೊನೆಗೆ ಭಾಳ ಸಾಕ್ಷಾತ್ಕಾರ ಆಗ್ತದೆ, ಹಾಗೆಯೇ ಭಾಳಷ್ಟು ಅಳಬೇಕಾಗ್ತದೆ. ಕಲ್ಪ ಕಲ್ಪ ಯಹಿ ವರ್ಷ ಮಿಲೇಗ ದಾಸ್ತಾಸಿ ಜಾಕರ್ ಬನೆಂಗೆ. ಕ್ಯಾ ಕಲ್ಪ ಕಲ್ಪ ಯಹಿ ವರ್ಷ ಮಿಲೇಗ. ಬಾಬಾ ಹೇಳ್ತಾರೆ, ವರ್ಷ ಅಂದರೆ ಕಲ್ಪ ಕಲ್ಪಕ್ಕೂ ಇದೇ ಆಸ್ತಿ ಸಿಗೋದಾ? दासदासियरागಬೇಕಾಗ್ತದೆ. आगे तो ध्यान में जाकर सुनाते थे फलानी दासी है यह है, फिर बाबा ने बंद कर दिया. ಮೊದಲೆಲ್ಲ ಈ ಸಂದೇಶಿಗಳು ಧ್ಯಾನದಲ್ಲಿ ಹೋಗಿ ಹೇಳ್ತಾ ಇದ್ರು, ಇವ್ರು ದಾಸಿಯರಾಗ್ತಾರೆ, ಇವ್ರು ಹೀಗಾಗ್ತಾರೆ ಹಾಗಾಗ್ತಾರೆ ಅಂತ. ಬಾಬಾ ಅದನ್ನೆಲ್ಲ ಬಂದ್ ಮಾಡಿಸ್ಬಿಟ್ರು. पिछाड़ी में फिर तुम बच्चों को साक्षात्कार होंगे. साक्षात्कार बगैर सजा कैसे मिल सकती, कायदा ही नहीं. ಕೊನೆಗೆ ನೀವು ಮಕ್ಕಳಿಗೆಲ್ಲ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರದ ಹೊರತು ಶಿಕ್ಷೆ ಹೇಗೆ ಸಿಗ್ತದೆ, ನಿಯಮನೂ ಇಲ್ಲ ಅಂತಾರೆ ಬಾಬಾ. बच्चों को युक्तियाँ भी बहुत समझाई जाती हैं. तुम अपने पति को बोलो, बाबा कहते बच्चे ಕಾಮಮ ಶತ್ರು ಹೇ ಇನ್ ಪರ್ ಜೀತ್ ಪಾನು. ಮಕ್ಕಳಿಗೆ ಯುಕ್ತಿನೂ ಭಾಳ ಹೇಳ್ಕೊಡ್ತಾರೆ ಬಾಬಾ. ನೀವು ಪತಿಯಂದ್ರಿಗೆಲ್ಲ ಹೇಳಿ, ಬಾಬಾ ಹೇಳ್ತಾರೆ ಮಕ್ಕಳಿಗೆ ಕಾಮಮ ಶತ್ರು ಆಗಿದೆ, ಇದ್ರ ಮೇಲೆ ಜಯ ಗಳಿಸಿ ಅಂತ. ಮಾಯಾ ಜೀತೆ ಜಗಜ್ಜೀತ್ ಪನು. अब हम स्वर्ग के मालिक बने या तुम्हारे कारण अपवित्र बन नरक में जाए. ಮಾಯಾಜೀತರಾದರೆ ತಾನೇ ಜಗಜ್ಜೀತರಾಗೋದು. ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗಬೇಕು ಅಥವಾ ನಿಮ್ಮ ಕಾರಣದಿಂದ ಅಪವಿತ್ರರಾಗಿ ನರಕದಲ್ಲೇ ಉಳಿಬೇಕು ಅನ್ನೋದನ್ನು ನೀವು ಪತಿ ಅಂದರೆ ಕೇಳಿ ಅಂತಾರೆ ಬಾಬಾ. बहुत प्यार नम्रता से समझाओ, मुझे नरक में क्यों ढकेलते हो. ಭಾಳ ಪ್ರೀತಿಯಿಂದ ನಮ್ರತೆಯಿಂದ ಅವ್ರಿಗೆ ತಿಳಿಸ್ಕೊಡಿ, ನನ್ನ ಯಾಕೆ ನರಕದಲ್ಲಿ ದೂಗಿಸ್ತೀರಾ ಅಂತ ಕೇಳಿ ಅವ್ರಿಗೆ. ऐसे बहुत बच्चियाँ हैं समझाते आखिर पति को ले आती है. ಹೀಗೆ ಭಾಳ ಜನ ಮಾತೆಯರು ಇದ್ದಾರೆ, ಪತಿಯಂದ್ರಿಗೆ ಹೇಳ್ತಾ ಕೊನೆಗೆ ಅವ್ರನ್ನ ಬಾಬನ ಮನೆಗೆ ಕರ್ಕೊಂಡು ಬರ್ತಾರೆ. फिर पति कहता है कि हमारा गुरु है, इसने हमको बहुत अच्छा रास्ता बताया. ಆಮೇಲೆ ಪತಿನೂ ಕೂಡ ಹೇಳ್ತಾರೆ, ಇವಳೇ ನನ್ನ ಗುರು ಅಂತ, ಭಾಳ ಚೆನ್ನಾಗಿ ನನಗೆ ದಾರಿ ತೋರಿಸಿದ್ಲು ಅಂತ. ಬಾಬಾಕ್ಕೆ ಆಗಿ ಚರಣೋ ಮೇ ಆಯ್ ಗಿರ್ತೆ, ಬಾಬನ ಹತ್ರ ಬಂದು ಕಾಲಿಗೆ ಬೀಳ್ತಾರೆ. कभी जीत कभी हार भी होती है, तो बच्चों को बहुत मीठा बनना है. ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ಕೂಡ ಆಗ್ತದೆ. ಮಕ್ಕಳು ಭಾಳ ಮಧುರರಾಗಬೇಕು. जो सर्विस करेंगे वही प्यारे लगेंगे. ಯಾರು ಸೇವಾ ಮಾಡ್ತಾರೋ ಅವರೇ ಪ್ರಿಯರಾಗ್ತಾರೆ. ಭಗವಾನ್ ಬಾಪ್ ಆಯೇ ಹೇ ಬಚ್ಚೋಂ ಕೆ ಪಾಸ್, ಉನ್ಕಿ ಶ್ರೀಮತ್ ಪರ್ ಚಲನಾ ಪಡ್. ಭಗವಂತ ತಂದೆ ಬಂದಿದ್ದಾರೆ ಮಕ್ಕಳ ಹತ್ರ, ಅವ್ರ ಶ್ರೀಮತದಂಗೆ ನಡಿಬೇಕು. ಶ್ರೀಮತ್ ಪರ್ ನೈ ಚಲತೆ ಹೇ ತೋ ತೂಫಾನ್ ಲಗ್ನೆ ಸೆ ಗಿರ್ ಪಡ್ತೆ ಹೇ, ऐसे भी हैं वह क्या काम के रहेंगे. ಬಾಬಾ ಹೇಳ್ತಾರೆ, ಶ್ರೀಮತದಂಗೆ ನಡೀದಿದ್ರೆ ಬಿರುಗಾಳಿ ಬೀಸಿಗೆ ಬಿದ್ದುಬಿಡ್ತಾರೆ. ಈಗೂ ಕೂಡ ಇದ್ರೆ ಅಂಥವ್ರು ಏನು ಕೆಲಸಕ್ಕೆ ಬರ್ತಾರೆ. ये पढ़ाई कोई कॉमन नहीं है और सब सत्संगो आदि में तो है कनरस, जैसे अल्पकाल सुख मिलता है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಈ ಶಿಕ್ಷಣ ಇದೇನು ಕಾಮನ್ ಅಲ್ಲ, ಸಾಧಾರಣ ಅಂತ ತಿಳ್ಕೊಬೇಡಿ. ಬೇರೆಲ್ಲ ಸತ್ಸಂಗಗಳಲ್ಲಿರೋದು ಕನರಸ, ಅದರಿಂದ ಅಲ್ಪಕಾಲದ ಸುಖ ಸಿಗ್ತದೆ. या बाप द्वारा तो 21 जन्मों का सुख मिलता है. बाबा सुख शांति का सागर है, हमको भी बाप से वर्षा मिलना है. ಈ ತಂದೆಯ ಮೂಲಕ 21 ಜನ್ಮಗಳ ಸುಖ ಸಿಗ್ತದೆ. ಬಾಬಾ ಸುಖ ಶಾಂತಿಯ ಸಾಗರ ಆಗಿದ್ದಾರೆ, ನಮಗೂ ಕೂಡ ತಂದೆಯಿಂದ ಆಸ್ತಿ ಸಿಗ್ತದೆ. ಸೇವಾ ಕರೆಂಗೆ ತಪ್ ತೋ ಮಿಲೇಗಾ, ಇಸ್ಲಿಯೇ ಬ್ಯಾಜ್ ಸದಾ ಲಗಾ ರಹೆ. ಸೇವೆ ಮಾಡಿದರೆ ತಾನೇ ಸಿಗೋದು ನಿಮಗೆ ಅಂತಾರೆ ಬಾಬಾ. ಅದಕ್ಕೆ ಬ್ಯಾಡ್ಜ್ ಹಾಕ್ಕೊಂಡಿರ್ಬೇಕು ಯಾವಾಗ್ಲೂ. हमको ऐसा सर्वगुण संपन्न बनना है, जांच करनी है कि हम किसको दुख तो नहीं देते हैं. ಬಾಬಾ ಹೇಳ್ತಾರೆ, ನಾವು ಈ ರೀತಿ ಸರ್ವಗುಣ ಸಂಪನ್ನರಾಗಬೇಕು, ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾನು ಯಾರಿಗಾದರೂ ದುಃಖ ಕೊಡ್ತಾ ಇದ್ದೀನಾ? असुरी चलन तो नहीं चलते हैं. असुरी ಚಲನೆ ಇಲ್ಲ ಅಲ್ವಾ? ಮಾಯಾ ಐಸಿ ಕಾಮ್ ಕರಾತಿ ಹೇ, ಬಾತ್ ಮತ್ ಪೂಛೋ. ಮಾಯೆ ಇಂತಹ ಒಂದು ಕೆಲಸ ಮಾಡಿಸ್ತದೆ, ಅದರ ಮಾತೆ ಕೇಳಬೇಡಿ ಅಂತಾರೆ ಬಾಬಾ. अच्छे घर वाले भी बतलाते हैं माया ने यह विकर्म करा लिया. ಒಳ್ಳೊಳ್ಳೆ ಮನೆತನದ ಮಕ್ಕಳು ಕೂಡ ಹೇಳ್ತಾರೆ ಏನಂತ, ಮಾಯೆ ನಮ್ಮಿಂದ ಈ ರೀತಿ ವಿಕರ್ಮ ಮಾಡಿಸ್ತು ಅಂತ. कोई सच बताते कोई सच नहीं बताने से 100 गुಣ ದಂಡ ಪಾಲೇತೆ. ಕೆಲವರು ಸತ್ಯ ಹೇಳ್ತಾರೆ, ಕೆಲವರು ಸತ್ಯ ಹೇಳದೇ ಇರೋದ್ರಿಂದ 100 ಪಟ್ಟು ಶಿಕ್ಷೆ ತಿನ್ನಬೇಕಾಗ್ತದೆ. फिर वह आदत बढ़ती जाएगी. बाप को सुनाएंगे तो बाबा सावधान करेंगे. ಅಂದರೆ ನೀವು ಹೇಳದಿದ್ದರೆ ಬಾಬಾ ಹೇಳ್ತಾರೆ, ಅದೇ ಅಭ್ಯಾಸ ಆಗ್ತಾ ಹೋಗ್ತದೆ. ತಂದೆಗೆ ಹೇಳಿದರೆ ಬಾಬನು ಕೂಡ ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. बाबा कहते पाप किया है तो रजिस्टर में लिखो और बता दो तो तुम्हारे पाप आधा खलास हो जाएंगे. ಬಾಬಾ ಹೇಳ್ತಾರೆ, ನೀವೇನಾದರೂ ಪಾಪ ಮಾಡಿದ್ರಾ ರಿಜಿಸ್ಟರ್ನಲ್ಲಿ ಬರೀರಿ,
ಅವಾಗ ಬಾಬನು ಕೂಡ ಹೇಳ್ತಾರೆ ನಿಮ್ಮ ಪಾಪ ಅರ್ಧ ಖಲಾಸ್ ಆಗ್ತದೆ ಅಂತ. ಸುನಾತೆ ನಹಿ ಚಿಪಾಲೆಂಗೆ ತೋ ಫಿರ್ ಕರ್ತೆ ಹಿ ರಹೆಂಗೆ, ಶಾಪ್ ಮಿಲ್ ಜಾತಾ ಹೇ. ಬಾಬನಿಗೆ ಹೇಳೋದೇ ಇಲ್ಲ, ಮುಚ್ಚಿಟ್ಕೊಳ್ತಾ ಇರ್ತೀರ, ಮತ್ತೆ ಮಾಡ್ತಾನೂ ಇರ್ತೀರ, ಶಾಪ ಸಿಗ್ತದೆ ಅಂತಾರೆ ಬಾಬಾ. ನ ಬದಲಾನೆ ಸೆ ಏಕ್ ಬಾರ್ಗೆ ಬದಲಿ 100 ಬಾರ್ ಕರ್ತೆ रहेंगे. ನೀವು ಬಾಬನಿಗೆ ಹೇಳ್ದಿದ್ರೆ 1 ಬಾರಿಯ ಬದಲಿಗೆ 100 ಬಾರಿ ಅದನ್ನೇ ಮಾಡ್ತಾ ಹೋಗ್ತೀರ. बाबा कितनी अच्छी रीति राय देते हैं, परंतु कोई कोई को जरा भी असर नहीं होता. ಬಾಬಾ ಎಷ್ಟು ಒಳ್ಳೊಳ್ಳೆ ಸಲಹೆ ಕೊಡ್ತಾರೆ, ಆದರೆ ಕೆಲವ್ರಿಗೆ ಸ್ವಲ್ಪನೂ ಕೂಡ ಪ್ರಭಾವನೂ ಬೀರೋದಿಲ್ಲ. ಅಪ್ನಿ ತಕ್ದೀರ್ಕೋ ಜೈಸೆ ಲಾತ್ ಮಾರ್ತೆ, ಕೆಲವರು ತಮ್ಮ ಅದೃಷ್ಟಕ್ಕೆ ತಾವೇ ಒದ್ಕೊಂಡ್ಬಿಡ್ತಾರೆ ಅಂತಾರೆ ಬಾಬಾ. ಬಹುತ್ ನುಕ್ಸಾನ್ ಕರ್ತೆ ಹೇ, ಅಂತ್ ಮೇ ಸಬ್ಕೋ ಸಾಕ್ಷಾತ್ಕಾರ ಹೋಗ. ಕೆಲವು ಮಕ್ಕಳು ಭಾಳಷ್ಟು ಹಾನಿ ಮಾಡ್ಕೊಳ್ತಾರೆ, ಕೊನೆಗೆ ಎಲ್ಲನೂ ಸಾಕ್ಷಾತ್ಕಾರ ಆಗ್ತದೆ. ಯ ಬನೆಂಗೆ ಕ್ಲಾಸ್ ಮೇ ಟ್ರಾನ್ಸ್ಫರ್ ಹೋತೆ ತೋ ಮಾರ್ಕ್ಸ್ ನಿಕಲ್ತಿ ಹೇನ, ಈ ರೀತಿ ಆಗ್ತೀರಾ. ಶಾಲೆಯಲ್ಲಿ ವರ್ಗಾವಣೆ ಆದಾಗ ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ ತಾನೆ. ಟ್ರಾನ್ಸ್ಫರ್ ಹೋನೆ ಪಹಲೆ ರಿಸಲ್ಟ್ ನಿಕಲ್ತಿ ಹೇ, ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ರಿಸಲ್ಟ್ ಬರ್ತದೆ. तुम भी अपने क्लास में जाते हो तो मार्क्स का पता पड़ेगा, फिर बहुत जार रोएंगे. ನೀವು ಕೂಡ ನಿಮ್ಮ ಕ್ಲಾಸ್ನಲ್ಲಿ ಹೋಗ್ತೀರಲ್ವ, ಆವಾಗ ಮಾರ್ಕ್ಸ್ ಅಂದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿತ್ತು ಅಂತ ನಿಮಗೆ ಗೊತ್ತಾಗ್ತದೆ. ಆವಾಗ ಬಿದ್ದು ಅಳ್ತೀರಾ ಅಂತ ಬಾಬಾ ಹೇಳ್ತಾರೆ. ಫಿರ್ ಕ್ಯಾ ಕರ್ ಸಕೆಂಗೆ, ರಿಸಲ್ಟ್ ತೋ ನಿಕಲ್ ಗಯಿನ. ಬಾಬಾ ಒಂದು ಮಾತು ಹೇಳ್ತಾರಿಲ್ಲ, ರಿಸಲ್ಟ್ ಬಂದಮೇಲೆ ನೀವೇನು ಮಾಡಲಿಕ್ಕಾಗುತ್ತೆ. ಜೊ ತಕ್ದೀರ್ ಮೇ ಥಾ ವೋ ಲೇ ಲಿಯಾ. ಬಾಬ್ ಸಬ್ ಬಚ್ಚೋಂ ಕೋ ಸಾವಧಾನ್ ಕರ್ತೆ, ಇನ್ನೇನು ಅದೃಷ್ಟದಲ್ಲಿ ಇತ್ತೋ ಅದನ್ನು ತೊಗೊಳ್ತೀರಾ. ಬಾಬಾ ಮಕ್ಕಳಿಗಂತೂ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಕರ್ಮಾತೀತ ಅವಸ್ಥಾ ಅಭಿ ಹೋ ನ ಸಕೆ, ಕರ್ಮಾತೀತ ಅವಸ್ಥಾ ಹೋ ಜಾಯೆ ತೋ ಫಿರ್ ಶರೀರ ಚೋಡ್ನಾ ಪಡೆ. ಬಾಬಾ ಹೇಳ್ತಾರೆ ಕರ್ಮಾತೀತ ಅವಸ್ಥೆ ಈಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮಾತೀತ ಅವಸ್ಥೆ ಆಗಿಬಿಟ್ರೆ ಶರೀರ ಬಿಡಬೇಕಾಗ್ತದೆ. ಅಭಿ ಕುछ न कुछ ವಿಕರ್ಮ ರಹೇ ಹುಯೇ ಹೇ, ಹಿಸಾಬ್ ಕಿತಾಬ್ ಹೇ, ಇಸ್ಲಿಯೇ ಯೋಗ ಪೂರಾ ನೈ ಲಗ್ತಾ. ಬಾಬಾ ಹೇಳ್ತಾರೆ ಈಗ ಏನಾದರೂ ಒಂದು ವಿಕರ್ಮ ಉಳ್ಕೊಂಡಿರ್ತದೆ, ಲೆಕ್ಕಾಚಾರ ಇರ್ತದೆ, ಅದಕ್ಕೋಸ್ಕರ ಪೂರ್ಣ ಯೋಗನೂ ಇರೋದಿಲ್ಲ. ಅಂದರೆ ಯೋಗ ಮಾಡ್ಲಿಕ್ಕೆ ಕುತ್ಕೊಂಡ್ರು ಅವ್ರಿಗೆ ಯೋಗ ಹಿಡಿಯೋದಿಲ್ಲ. ಅಭಿ ಕೊಯ್ ಭೀ ನೈ ಕಹ ಸಕ್ತೆ ಕಿ ಹಮ್ ಕರ್ಮಾತೀತ ಅವಸ್ಥಾ ಮೇ ಹೇ. ಈಗ ಯಾರೂ ಈ ರೀತಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ನಾವು ಕರ್ಮಾತೀತ ಅವಸ್ಥೆಯಲ್ಲಿದ್ದೀವಿ ಅಂತ. ನಜ್ದೀಕ್ ಆನೆ ಸೆ ಫಿರ್ ಬಹುತ್ ನಿಶಾನಿಯಾ ದಿಖಾಯಿ ದೇ. ಹೀಗೆ ಸಮೀಪ ಬರ್ತಾ ಇದ್ದೀವಿ ಅಂದರೆ ಕರ್ಮಾತೀತ ಅವಸ್ಥೆಗೆ ಸಮೀಪ ಬರ್ತಾ ಇದ್ದೀವಿ ಅಂತಂದರೆ ಕೆಲವು ಗುರುತುಗಳು ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಸಾರಾ ಮದಾರ್ ತುಮಾರಿ ಅವಸ್ಥಾ ಪರ ಅವ್ರ ವಿನಾಶ ಪರ ಹೇ. ಎಲ್ಲದಕ್ಕೂ ಆಧಾರ ಒಂದು ನಿಮ್ಮ ಅವಸ್ಥೆಯ ಮೇಲೆ, ಇನ್ನೊಂದು ವಿನಾಶದ ಮೇಲೆ. ತುಮಾರಿ ಪಢಾಯಿ ಪೂರಿ ಹೋನೆ ಪರ್ ಹೋಗಿ ತೋ ಫಿರ್ ದೇಖೆಂಗೆ ಲಡಾಯಿ ಸಿರ್ ಪರ್ ಕಡಿ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಶಿಕ್ಷಣ ಇನ್ನೇನು ಪೂರ್ಣ ಆಯಿತು ಅನ್ನುವಾಗ ನೀವು ನೋಡ್ತೀರಾ ಯುದ್ಧ ನಿಮ್ಮ ತಲೆ ಮೇಲೆ ನಿಂತ್ಕೊಂಡಿದೆ ಅಂತ ಅರ್ಥ. ಅಚ್ಚಾ ಮಿಟೆ ಮಿಟೆ सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, माया के वश होकर कोई भी आसुरी चलन नहीं चलनी है. ಬಾಬಾ ಇಲ್ಲಿ ಹೇಳ್ತಾರೆ ಮಾಯೆಗೆ ವಶವಾಗಿ ಯಾವುದೇ ಕೂಡ ಅಸುರಿ ಚಲನೆ ನಡೀಕೂಡ್ದು. अपनी चलन का रजिस्टर रखना है, ऐसा कोई कर्म नहीं करना है जो पश्चाताप करना पड़े. ತಮ್ಮ ಚಲನೆಯ ರಜಿಸ್ಟರ್ ಇಟ್ಕೊಳ್ಬೇಕು. ಇಂತಹ ಯಾವುದೇ ಕರ್ಮ ಮಾಡಬಾರ್ದು, ಅದರಿಂದ ಪಶ್ಚಾತ್ತಾಪ ಪಡುವಂಥದ್ದು. ಸೆಕೆಂಡ್, ಬಹುತ್ ಪ್ಯಾರ್ और ನಮ್ರತಾ से ಸೇವಾ ಕರ್ನಿ है, ಮೀಠಾ ಬನ್ನ है. ಬಾಬಾ ಹೇಳ್ತಾರೆ ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ ಸೇವೆ ಮಾಡಬೇಕು, ಮಧುರರಾಗಬೇಕು. ಮುಖಸೆ ಅಸುರಿ ಬೋಲ್ ನಹಿ ನಿಕಾಲ್ನಿ है, ನಮ್ಮ ಬಾಯಿಂದ ಎಂದಿಗೂ ಕೂಡ ಕೆಟ್ಟ ಮಾತುಗಳು ಬರಬಾರ್ದು. ಸಂಘ ಕಿ ಬಹುತ್ ಸಂಭಾಲ್ ಕರ್ನಿ ಹೇ, ಶ್ರೀಮತ್ ಪರ್ ಚಲ್ತೆ रहना. ನಾವು ಯಾರ್ದಾದ್ರೂ ಸಂಘ ಮಾಡ್ತಿದ್ದೀವಿ ಅಂದರೆ ಭಾಳ ಹುಷಾರಾಗಿ ಮಾಡ್ಕೊಳ್ಬೇಕು, ಶ್ರೀಮತದಂತೆ ನಡೀತಾ ಇರಬೇಕು. वरदान, संगठित रूप में एक रस स्थिति के अभ्यास द्वारा विजय का नगाड़ा बजाने वाले एवर रेडी भव. ಬಾಬಾ ವರದಾನ ಕೊಡ್ತಾರೆ, ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾರಿಯನ್ನು ಬಾರಿಸುವಂತಹ ಎವರ್ ರೆಡಿ ಆಗಿರಿ. विश्व में विजय का नगाड़ा तब बजेगा जब सभी के सब संकल्प एक संकल्प में समा जाएंगे. ಬಾಬಾ ಹೇಳ್ತಾರೆ ವಿಶ್ವದಲ್ಲಿ ವಿಜಯದ ನಗಾರಿ ಯಾವಾಗ ಬರೆಸ್ತದೆ ಅಂದರೆ ಎಲ್ಲರ ಸಂಕಲ್ಪ ಒಂದೇ ಸಂಕಲ್ಪ ಆದಾಗ. संगठित रूप में जब एक सेकंड में सभी एक स्थिति में स्थित हो जाए तब कहेंगे एवर रेडी. ಸಂಘಟಿತ ರೂಪದಲ್ಲಿ ಯಾವಾಗ ಒಂದು ಸೆಕೆಂಡ್ನಲ್ಲಿ ಎಲ್ಲರದು ಏಕರಸ್ಥ ಸ್ಥಿತಿ ಆಗಿಬಿಡ್ತದಲ್ಲ ಆವಾಗ ಹೇಳಲಾಗ್ತದೆ ಎವರ್ ರೆಡಿ. एक सेकंड में एक मत, एक रस स्थिति और एक संकल्प में स्थित होने की ही निशानी अंगुली दिखाई है, जिस अंगुली से कलयुगी पर्वत उठ जाता. इसलिए संगठित रूप में एक रस स्थिति बनाने का अभ्यास करो,
तभी विश्व के अंदर शक्ति सेना का नाम बाला होगा. ಬಾಬಾ ಹೇಳ್ತಾರೆ 1 ಸೆಕೆಂಡ್ನಲ್ಲಿ ಒಂದೇ ಮತ ಏಕರಸ ಸ್ಥಿತಿ ಮತ್ತು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗುವಂಥ ಗುರುತಾಗಿದೆ. ಎಲ್ಲರೂ ಬೆರಳನ್ನು ತೋರಿಸುವಂಥದ್ದು. ಯಾವ ಬೆರಳಿನಿಂದ ಕಲಿಯುಗಿ ಪರ್ವತ ಎದ್ದು ನಿಂತ್ಕೊಳ್ತೋ ಅದಕ್ಕೋಸ್ಕರ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿ ರೂಪಿಸಿಕೊಳ್ಳುವಂಥ ಅಭ್ಯಾಸ ಮಾಡಿ. ಆವಾಗಲೇ ವಿಶ್ವದ ಒಳಗಡೆ ಶಕ್ತಿಯ ಹೆಸರು ಅಥವಾ ಶಕ್ತಿ ಸೈನ್ಯದ ಹೆಸರು ಪ್ರಸಿದ್ಧ ಆಗ್ತದೆ ಅನ್ನೋ ಮಾತನ್ನು ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಶ್ಲೋಗನ್ ಶ್ರೇಷ್ಠ ಪುರುಷಾರ್ಥ ಮೇ ಥಕಾವಟಾನ ಯಬಿ ಆಲಸ್ಯಕ್ಕೆ ನಿಶಾನಿ ಹೇ. ಬಾಬಾ ಇಲ್ಲಿ ಶ್ಲೋಗನ್ ಹೇಳ್ತಾರೆ, ಶ್ರೇಷ್ಠ ಪುರುಷಾರ್ಥದಲ್ಲಿ ಸುಸ್ತಾಗೋದು ಅಂದ್ರೆ ಆಲಸ್ಯದ ಗುರುತಾಗಿದೆ. ಅವ್ಯಕ್ತ ಇಶಾರೆ ಸ್ವಯಂ और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳನ್ನು ಪ್ರಯೋಗದಲ್ಲಿ ತನ್ನಿರಿ ಅಂತ. आप अपनी आत्मिक दृष्टि से अपने संकल्पों को सिद्ध कर सकते हो. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಆತ್ಮಿಕ ದೃಷ್ಟಿಯಿಂದ ನಿಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ಕೋಬೋದು. वह रिद्धि सिद्धि है अल्पकाल लेकिन याद की विधि से संकल्प और कर्मों की सिद्धि है अविनाशी. ಹೊರಗಿನ ಜಗತ್ತಿನಲ್ಲಿ ಇವತ್ತು ರಿದ್ಧಿ ಸಿದ್ಧಿ ಇದೆ, ಅದು ಅಲ್ಪಕಾಲದ್ದು. ಆದರೆ ನೆನಪಿನ ವಿಧಿಯಿಂದ ಸಂಕಲ್ಪಗಳ ಮತ್ತು ಕರ್ಮಗಳ ಸಿದ್ಧಿಯಾಗಿದೆ ಅವಿನಾಶಿ. वह रिद्धि सिद्धि यूज़ करते और आप याद की विधि से संकल्प और कर्मों की सिद्धि प्राप्त करो. ಬಾಬಾ ಹೇಳ್ತಾರೆ, ಅವರು ರಿದ್ಧಿ ಸಿದ್ಧಿ ಯೂಸ್ ಮಾಡ್ಕೊಳ್ತಾರೆ, ಆದರೆ ತಾವು ನೆನಪಿನ ವಿಧಿಯಿಂದ ಸಂಕಲ್ಪ ಮತ್ತು ಕರ್ಮಗಳ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಮಕ್ಕಳೇ ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚ ಓಂ ಶಾಂತಿ.